ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾಂಗಲ್ಯ ಬಂದ. ಆರ್ಕೆ ಫೋನ್ ಸ್ವೀಕರಿಸಿದೆ. ಅವಳ ಮೊಬೈಲ್ನಿಂದ ನೀಲು ಪಾರ್ಟಿ ಮುಗಿಯಲು ಸ್ವಲ್ಪ ತಡ ಆಗ್ತಿದೆ, ಹಾಗಾಗಿ ನಾನು ಬೆಳಗ್ಗೆ ಬರ್ತೀನಿ, ಇಲ್ಲೇ ಎಲ್ಲರೂ ಕೂಡ ಸ್ಟೇ ಮಾಡ್ತಾ ಇದ್ದೀವಿ, ನೀನು ಕಾಯಬೇಡ, ಡೋರ್ ಲಾಕ್ ಮಾಡಿ ಹೋಗಿ ಮಲ್ಕೋ ಅಂತ ಮೆಸೇಜ್ ಕಳಿಸಿದ್ದ. ಅದನ್ನು ನೋಡಿದ ಅವಳಿಗೆ ಕೋಪನೇ ಬಂತು. ಇವಳಿಗೆ ಸ್ವಲ್ಪ ಆದರೂ ಬುದ್ಧಿ ಇದೆಯಾ? ನಾನು ಅಷ್ಟೊಂದು ಹೇಳಿ ಕಳಿಸಿದ್ದೆ, ಆದರೆ ಈಗ ಅಲ್ಲಿಯೇ ಸ್ಟೇ ಮಾಡ್ತೀನಿ ಅಂತ ಮೆಸೇಜ್ ಮಾಡಿದಳಲ್ಲ, ಇವಳನ್ನೇನು ಮಾಡೋದು ಅಂತ ಅಂದ್ಕೊಂಡು, ಏನಾದರೂ ಸಮಸ್ಯೆ ಬಂದರೆ ಏನು ಮಾಡಲು ಸಾಧ್ಯ? ಈ ಕೀರ್ತಿ ಯಾಕೆ ಹೀಗಿದ್ದಾಳೋ ಗೊತ್ತಿಲ್ಲ. ಇದಕ್ಕೂ ಮೇಲೆ ಕಾಯೋದು ಬೇಡ, ನಾನೇ ಹೋಗಿ ನೋಡಿ ಅವಳನ್ನು ಕರ್ಕೊಂಡು ಬರೋಣ ಅಂತ ತಕ್ಷಣವೇ ಬಾಗಿಲು ಲಾಕ್ ಮಾಡಿ ಒಂದು ಕ್ಯಾಬ್ ಬುಕ್ ಮಾಡಿದ್ಲು. ಅವಳು ಮೇಲಿನ ಮಹಡಿಯಿಂದ ಕೆಳಗೆ ಬರೋ ಅಷ್ಟರಲ್ಲಿ ಆ ಕ್ಯಾಬ್ ಬಂದು ನಿಂತಿತ್ತು. ಅವನ ಹೋಟೆಲ್ ವಿಳಾಸವನ್ನು ಹೇಳಿ ಹೊರಟಲು ನೀಲು. ಆತಂಕ ಹೆಚ್ಚಾಯಿತು. ಆರ್ಕೆಗೆ ಫೋನ್ ಬಂತು. ಅವನು ಸ್ವೀಕರಿಸ್ತಾ, ಹೇಳು ಮುತ್ತು ಅಂದ. ಬಾಸ್, ನೀಲು ಕ್ಯಾಬ್ನಲ್ಲಿ ನಿಮ್ಮ ಹೋಟೆಲ್ ಕಡೆಗೆ ಬರ್ತಾ ಇದ್ದಾರೆ, ನಾನು ಅವರನ್ನು ಫಾಲೋ ಮಾಡ್ತಾ ಇದ್ದೀನಿ ಅಂತ ಅವನು ಮಾಹಿತಿ ನೀಡಿದ. ಅವಳು ಹೋಟೆಲ್ಗೆ ಬರಬಾರ್ದು, ಅರ್ಧ ದಾರಿಯಲ್ಲಿ ಅವಳನ್ನು ಕೂಡ ಕಿಡ್ನ್ಯಾಪ್ ಮಾಡಿ ಅಂತ ಆರ್ಕೆ ಹೇಳ್ದ. ಬಾಸ್, ಪಬ್ಲಿಕ್ನಲ್ಲಿ ಹೇಗೆ ಅಂತ ಕೇಳಿದಾಗಲೇ ನಮ್ಮ ಹುಡುಗರನ್ನು ಬರಲು ಹೇಳು, ಕಾರಿನ ಮುಂದೆಯೂ ಹಿಂದೆಯೂ 2 ಕಾರ್ ಫಾಲೋ ಮಾಡಿ, ಸೈಡ್ನಲ್ಲಿ 2 ಕಾರ್ ಫಾಲೋ ಮಾಡಿ. ಆ ಟೈಮ್ನಲ್ಲಿ ಜನಸಂಚಾರ ಇರೋಕ್ಕೆ ಸಾಧ್ಯನೇ ಇಲ್ಲ, ಯಾವುದಾದ್ರೂ ಒಂದು ಗಾಡಿ ಮಾತ್ರ ಹೋಗ್ತಿರುತ್ತೆ, ಯಾರಿಗೂ ಗೊತ್ತಾಗದಂತೆ ಜಾಣ್ಮೆಯಿಂದ ಆ ಕಾರನ್ನು ಬ್ಲ್ಯಾಕ್ ಮಾಡಿ, ಅವಳಿಗೆ ಅರವಳಿಕೆ ಸ್ಪ್ರೇ ಹೊಡೆದು ಅದರಿಂದ ನೀಲುನ ನಮ್ಮ ಕಾರ್ಗೆ ಬದಲಾಯಿಸಿ, ಅವಳನ್ನು ನನ್ನ ಗೆಸ್ಟ್ ಹೌಸ್ಗೆ ಕರ್ಕೊಂಡು ಹೋಗಿ. ಒಂದೇ ಕಲ್ಲಿನಲ್ಲಿ 2 ಹಕ್ಕಿ. ಕೀರ್ತಿ ಮಾತ್ರ ಸಿಕ್ಕಿದ್ಲು ಅಂತ ಅಂದ್ಕೊಂಡೆ, ಪರವಾಗಿಲ್ಲ, ಪಾರ್ಟಿಗೆ ಬರದೇ ಇದ್ದರೂ ಪಾರ್ಟಿ ಈಗ ಪಕ್ಕಾಗಿ ಸಿಕ್ಬಿಡಲಿದೆ. ಆದರೆ ಒಂದು ವಿಷಯ ಕಂಡ್ಲ, ಎಲ್ಲಾದರೂ ಏನಾದರೂ ಎಡವಟ್ಟು ಮಾಡಿ ಯಾರ ಮುಂದೆಯಾದರೂ ಸಿಕ್ಬಿದ್ರೋ ಅವಳು ತಪ್ಪಿಸ್ಕೊಂಡ್ರು ನನ್ನ ಹೆಸರು ಮಾತ್ರ ಬರಬಾರ್ದು, ಬಂದರೆ ಒಬ್ಬರು ಬದುಕಿರಲ್ಲ ಅಂತ ಎಚ್ಚರಿಕೆ ನೀಡಿ ಫೋನ್ ಇಟ್ಟ ಆರ್ಕೆ. ಸ್ವಲ್ಪ ಹೊತ್ತಿನಲ್ಲೇ ನೀಲು ಕಾರಿನ ಮುಂದೆ ಬಂದು ಕಾರ್ ಹೋಯಿತು. ಅವಳ ಹಿಂದೆಯೂ ಒಂದು ಕಾರ್ ಬಂತು. ಅದನ್ನು ನೀಲು ಗಮನಿಸಲಿಲ್ಲ. ಏನಿದು, ಕಾರ್ ಮುಂದೆ ಹೋಗ್ತಾ ಇದೆ, ಸೈಡ್ ತಗೊಳ್ಳೋಕ್ಕೆ ಆಗ್ತಾ ಇಲ್ಲ ಅಂತ ಡ್ರೈವರ್ ಗೊಣ್ತಾ ಇದ್ದ. ಆರ್ಕೆ ಕೀರ್ತಿಯನ್ನು ನೋಡಲು ಹೋದ. ತಲೆಗೆ ಪಟ್ಟಿ ಕಟ್ಕೊಂಡು ಮಲಗಿದ್ಲು ಕೀರ್ತಿ. ಏನು ಕೀರ್ತಿ, ನನ್ನನ್ನು ಬಿಟ್ಟು ತಪ್ಪಿಸ್ಕೊಂಡು ಹೋಗಬಹುದು ಅಂತ ಅಂದ್ಕೊಂಡ್ಯಾ? ಇಲ್ಲಿ ನೋಡು, ನಾನು ಹೇಳಿದ್ದೆ ತಾನೇ, ಈ ಜನ್ಮದಲ್ಲಿ ನೀನು ನನ್ನ ಹೆಂಡತಿ ಅಂತ. ಹಾಗೆ ಇರುವಾಗ ನೀನು ಇಷ್ಟೊಂದು ಕೋಪದಿಂದ ಬಂದು ಈಗ ಪೆಟ್ ಮಾಡಿಕೊಂಡು ಬಿದ್ದಿದೀಯಾ? ಇದು ಬೇಕಿತ್ತಾ? ಸರಿ ಬಿಡು, ಇದು ಒಳ್ಳೆಯದಕ್ಕೆ ತಾನೇ ಅಂತ ಹೇಳ್ತಿರುವಾಗಲೇ ಒಂದು ಫೋನ್ ಬಂತು. ಅವಳಾದರೂ ಪ್ರಜ್ಞೆ ಇಲ್ಲದ ಸ್ಥಿತಿಯಲ್ಲಿದ್ಲು. ಅವನು ಫೋನ್ನ ಸ್ವೀಕರಿಸ್ದ. ಬಾಸ್, ಕೊಯಮತ್ತೂರಿನಿಂದ ಕೀರ್ತಿ ಮ್ಯಾಮ್ನ ಅಣ್ಣಂದಿರು 3 ಜನ ಹೊರಟಿದ್ದಾರೆ, ಟ್ರಾವೆಲ್ಸ್ನಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳ್ದ. ಓಕೆ, ಅವರು ಬರಲಿ, ಅವ್ರ ಮುಂದೆ ಇವಳನ್ನು ಬೇರೆದೇ ರೀತಿಯಲ್ಲಿ ನಾನು ನಿಲ್ಲಿಸ್ತೀನಿ, ಚೆನ್ನೈ ತಲುಪಿದ ತಕ್ಷಣ ನನಗೆ ಕಾಲ್ ಮಾಡು ಅಂತ ಹೇಳಿ ಫೋನ್ ಇಟ್ಟ. ಅರ್ಧ ದಾರಿಯಲ್ಲೇ ಮತ್ತೊಂದು ಕಾರ್ ನೀಲುನ ಕಾರಿನ ಬದಿಗೆ ಬಂತು. ಈಗ 4 ಕಡೆಯೂ ಕಾರುಗಳು. ಏನೂ ಅರ್ಥವಾಗದೆ ಡ್ರೈವರ್ ಕಂಗಾಲಾದ. ನೀಲು ಚೇತರಿಸಿಕೊಳ್ಳುವ ಮುನ್ನನೇ ಅವಳನ್ನು ಅವನ ಕಾರ್ನಿಂದ ಮತ್ತೊಂದು ಕಾರ್ಗೆ ಬದಲಾಯಿಸಿದ್ರು. ನೀಲು ಪ್ರಜ್ಞೆ ತಪ್ಪಿಸಿದ್ಲು. ಸ್ವಲ್ಪ ದೂರ ಸಾಗ್ತಾಯಿತ್ತು. ಬಾಸ್, ನಾವು ಅವರನ್ನು ನಮ್ಮ ಕಾರ್ಗೆ ಬದಲಾಯಿಸಿದ್ದೀವಿ, ಯಾರಿಗೂ ಯಾವ ಡೌಟು ಕೂಡ ಇಲ್ಲ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಗೆಸ್ಟ್ ಹೌಸ್ ಹೋಗ್ತೀವಿ ಅಂತ ಒಬ್ಬ ಮಾಹಿತಿ ನೀಡ್ದ. ಗುಡ್, ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ, ಅವಳು ಪ್ರಜ್ಞೆಯಲ್ಲಿ ಇಲ್ಲ ತಾನೇ ಅಂತ ಕೇಳ್ದ. ಇಲ್ಲ ಬಾಸ್, ನಾವು ಅವರ ಹತ್ರ ಹೋಗುವಾಗಲೇ ಅವಳಿಗೆ ಅರವಳಿಕೆ ಸ್ಪ್ರೇ ಹೊಡೆದ್ಬಿಟ್ವು, ಅವರು ಪ್ರಜ್ಞೆ ತಪ್ಪಿದ್ರು, ಅದರ ನಂತರವೇ ನಾವು ಕಾರ್ಗೆ ಬದಲಾಯಿಸಿದ್ವು ಅಂದ. ಓಕೆ, ಅವಳು ತುಂಬ ಮಾತನಾಡ್ತಾಳೆ, ಪ್ರಜ್ಞೆ ಇದ್ದರೆ ಅಷ್ಟೇ, ತುಂಬ ಸುಲಭವಾಗಿ ಎಸ್ಕೇಪ್ ಆಗಿಬಿಡ್ತಾಳೆ, ಅವಳನ್ನು ಮಂಪನಲ್ಲೇ ಇಡಿ, ನೋಡ್ಕೊಳ್ಳೋಣ ಅಂತ ಹೇಳಿ ಫೋನ್ ಇಟ್ಟ. ಮರುದಿನ ಮುಂಜಾನೆ 4 ಗಂಟೆ. ಆರ್ಕೆ ಕೂಡ ಹಾಗೇನೆ ಬೆಡ್ನಲ್ಲಿ ತಲೆ ಇಟ್ಟು ನಿದ್ರಿಸ್ಬಿಟ್ಟಿದ್ದ. ನಿದ್ದೆಯಲ್ಲಿ ಕನಸಿನಂತೆ ಕಂಡಿತು. ಸೂರ್ಯನ ಧ್ವನಿ ಕೇಳಿಸ್ತು, ನೀಲುನ ಧ್ವನಿಯೂ ಕೇಳಿಸ್ತು. ಆಗ ಕೀರ್ತಿ ಅವಳೊಂದಿಗೆ ಮಾತನಾಡೋದು ಕೇಳಿಸ್ತು. ಏನೋ ಕನಸು ಅಂದ್ಕೊಂಡಿದ್ದ. ಈಗಷ್ಟೇ ಸೂರ್ಯ ಅವನ ಹೆಗಲನ್ನು ತಟ್ಟಿದಾಗ ಪ್ರಜ್ಞೆಗೆ ಬಂದ ಆರ್ಕೆ. ನಿಧಾನವಾಗಿ ಕಣ್ಗಳನ್ನು ಬಿಟ್ಟು 2 ಕೈಗಳನ್ನು ಮೇಲಕ್ಕೆತ್ತಿ ಆಲಸ್ಯ ಮುರಿದು ಅವನು ನೋಡಲು ಅವನ ಎದುರಿನಲ್ಲಿ ಸೂರ್ಯ ನೀಲು ಇಬ್ಬರು ನಿಂತಿರಲು ಕೀರ್ತಿ ಪ್ರಜ್ಞೆ ಬಂದು ದಿಂಬಿಗೆ ಒರಗಿಕೊಂಡು ಕುಳಿತಿದ್ಲು. ಆರ್ಕೆ ಆಘಾತದಿಂದ ನೋಡಿದ. ನೀಲು, ನೀವು
ಸೂರ್ಯ ಅಂತ ಅವನು ತಡಬಡಾಯಿಸ್ದ. ತುಂಬ ಥ್ಯಾಂಕ್ಸ್ ಸರ್, ಒಳ್ಳೆಯ ಕೆಲಸ. ಕೀರ್ತಿಯನ್ನು ಆಸ್ಪತ್ರೆಗೆ ಸೇರಿಸಿದ್ದೀರಾ? ಏನಾಯಿತು ಅಂತ ನಾನು ಭಯಪಟ್ಟು ಬಂದೆ. ಪರವಾಗಿಲ್ಲ, ಕೀರ್ತಿ ಈಗ ಚೆನ್ನಾಗಿದ್ದಾಳೆ, ಥ್ಯಾಂಕ್ ಯು ಅಂತ ನೀಲು ಹೇಳಿದ್ಲು. ಅವನಿಗೆ ಅರ್ಥ ಆಗಲಿಲ್ಲ. ಏನಾಯಿತು? ಇವಳನ್ನು ತಾನೇ ನನ್ನ ಹುಡುಗರು ಕಿಡ್ನ್ಯಾಪ್ ಮಾಡಿದ್ದು. ಈಗ ಇವಳು ಹೀಗೆ ಇಲ್ಲಿದ್ದಾಳೆ, ಏನಾಗಿರಬಹುದು ಅಂತ ಗೊಂದಲದಿಂದ ಸೂರ್ಯನನ್ನು ನೋಡಿದ ಆರ್ಕೆ. ಏನು ಮಿಸ್ಟರ್ ರಿತ್ವಿಕ್ ಕುಮಾರ್, ನಿದ್ದೆ ಮಂಪರ್ನಲ್ಲಿ ನಿಮಗೆ ಏನೂ ಅರ್ಥ ಆಗ್ತಿಲ್ವಾ? ನೈಟ್ ಏನಾಯಿತು ಅಂತ ಗೊಂದಲದಿಂದ ನೋಡ್ತಾ ಇದ್ದೀರಾ ಅಂತ ಸೂರ್ಯ ಕೇಳ್ದ. ಅದು ಅಂತ ತೊದಲಿಸ್ತಾ ಇದ್ದ. ನನಗೆ ತಕ್ಷಣ ನೆನಪಿಗೆ ಬರ್ತಿಲ್ಲ. ಕೀರ್ತಿ ಹೋಟೆಲ್ನಿಂದ ಹೊರಗೆ ಬಂದರು, ನಾನು ಮನೆಗೆ ಹೊರಟೆ. ಇದ್ದಕ್ಕಿದ್ದಂತೆ ಒಂದು ಆಕ್ಸಿಡೆಂಟ್ ಅವರನ್ನು ಇಲ್ಲಿಗೆ ಕರೆತಂದುಕೊಂಡು ಬಂದೆ. ಈಗ ನೀವು ಅಂತ ಅರ್ಥವಾಗದೆ ಅವನು ಓದುತ್ತಾ ಇರಲು, ಸರ್, ನನಗೆ ನೀವೇ ತಾನೇ ಮೆಸೇಜ್ ಕಳಿಸಿದ್ದು. ಯಾವುದಕ್ಕಾಗಿ ಅವಳಿಗೆ ಆಕ್ಸಿಡೆಂಟ್ ಆಗಿದ್ದನ್ನು ಹೇಳಿದೆ. ಅವಳು ಬೆಳಗ್ಗೆ ಬರುವ ಹಾಗೆ ಮೆಸೇಜ್ ಮಾಡಿದ್ರಿ ಅಂತ ಕೇಳಿದ್ಲು ನೀಲು. ಈಗ ಸಂಪೂರ್ಣವಾಗಿ ಎಚ್ಚೆತ್ಕೊಂಡವನು, ಅದಾ ನೀಲು, ನೀವಿಬ್ಬರು ಒಂಟಿಯಾಗಿ ಇದ್ದೀರಾ ಅಂತ ನನಗೆ ಗೊತ್ತು. ನೀವು ಪ್ರೆಗ್ನೆಂಟ್ ಬೇರೆ ಆಗಿದ್ದೀರಾ ಅಲ್ವಾ? ಈ ಟೈಮ್ನಲ್ಲಿ ನಿಮಗೆ ಆಘಾತಕಾರಿ ನ್ಯೂಸ್ ಯಾವುದು ಹೇಳಬಾರ್ದು. ಅದಕ್ಕಾಗಿಯೇ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ಬೆಳಗ್ಗೆ ಅವರನ್ನು ಮನೆಯಲ್ಲಿ ಬಿಟ್ಟು ನಿಮ್ಮ ಹತ್ರ ಸತ್ಯ ಹೇಳಬಹುದು. ಈಗಲೇ ನಿಮಗೆ ಆಘಾತವಾಗುವಂತೆ ಹೇಳಬಾರ್ದು ಅಂತ ಅಂದ್ಕೊಂಡೆ. ಅದಕ್ಕೆ ಕೀರ್ತಿ ಕಳುಹಿಸಿದ ಹಾಗೆ ನಾನು ಮೆಸೇಜ್ ಕಳಿಸ್ದೆ. ಆದರೂ ನೀವು ಹೇಗೆ ಅಂತ ಕೇಳ್ದ. ಇಲ್ಲ ಸರ್, ಕೀರ್ತಿ ಯಾವತ್ತೂ ಹೀಗೆ ಮಾಡುಗಳಲ್ಲ. ನನಗೆ ಇದ್ದಕ್ಕಿದ್ದಂತೆ ಈ ತರಹದ ಒಂದು ಮೆಸೇಜ್ ಬಂದ ಕೂಡಲೇ ನನಗೆ ತುಂಬ ಕಷ್ಟ ಅನ್ನಿಸ್ತು. ಅವಳ ಮೇಲೂ ಕೂಡ ಕೋಪ ಬಂತು. ನಾವೇ ಹಳ್ಳಿಯಿಂದ ಬಂದವರು, ನಮಗೆ ಈ ಸಿಟಿ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ. ಯಾವ ಮನುಷ್ಯ ಯಾವಾಗ ಹೇಗೆ ಬದಲಾಗ್ತಾರೋ ಗೊತ್ತಿಲ್ಲ. ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಅಂತ ಹೇಳಿಯೇ ಕಳಿಸಿದ್ದೆ. ಇದ್ದಕ್ಕಿದ್ದಂತೆ ಹೀಗೊಂದು ಮೆಸೇಜ್ ನೋಡಿದ ತಕ್ಷಣ ನನಗೆ ಭಯ ಆಯಿತು. ನೈಟ್ ಏನೋ ವಿಪರೀತವಾಗಿ ನಡೆಯುವಂತೆ ಅನ್ನಿಸ್ತು. ಅದಕ್ಕೆ ಹೋಟೆಲ್ಗೆ ಬಂದು ಹೇಗಾದರೂ ಕೀರ್ತಿಯನ್ನು ಕರ್ಕೊಂಡು ಬರೋಣ ಅಂತ ನಾನು ಕೂಡ ಹೊರಟೆ. ಹೋಗುವ ದಾರಿಯಲ್ಲಿ ಅಂತ ನಡೆದಿದ್ದನ್ನು ಹೇಳಿದ್ಲು. ಸ್ವಲ್ಪ ಹೊತ್ತಿನ ಮುಂಚೆ ನೀಲು ನನ್ನ ಕಾರ್ನಲ್ಲಿ ಕಿಡ್ನ್ಯಾಪ್ ಮಾಡಿಕೊಂಡು ಹೋದ ರೌಡಿಗಳು. ಫಿಗರ್ ಸಖತ್ತಾಗಿದೆ ಕಣ್ಲ, ಆದರೆ ಹೊಟ್ಟೆ ನೋಡಿದರೆ ಪ್ರೆಗ್ನೆಂಟ್ ಆಗಿದ್ದಾಳೆ ಅನಿಸುತ್ತೆ. ಇವಳನ್ನು ಯಾಕ್ಲಾ ಬಾಸ್ ಗೆಸ್ಟ್ ಹೌಸ್ನಲ್ಲಿ ಕೂಡ ಹಾಕೋಕೆ ಹೇಳಿದರು ಅಂತ ಒಬ್ಬ ಮಾತನಾಡ್ತಾ ಇದ್ದ. ಬಾಸ್ ಆಲ್ರೆಡಿ ಬೇರೊಂದು ಹುಡುಗಿನ ಎತ್ಕೊಂಡು ಹೋಗಿದಾರಲ್ಲ, ಇದೇನಾದರೂ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಇರಬಹುದು. ಈಗ ಮಂಪರ್ನಲ್ಲೇ ಇದ್ದಾಳೆ. ಇವಳಿಗೆ ಹೇಗಿದ್ರೂ ಏನಾದರೂ ಈಗ ಗೊತ್ತಾಗೋದಿಲ್ಲ. ಅದಕ್ಕೆ ಒಂದು ಟೈಮ್ ಇವಳನ್ನು ಎಂಜಾಯ್ ಮಾಡೋಣವಾ ಅಂತ ಇನ್ನೊಬ್ಬ ಹೇಳ್ದ. ಬಾಸ್ಗೆ ಗೊತ್ತಾದರೆ ಕೊಂದುಬಿಡ್ತಾರೆ ಅಂತ ಮತ್ತೊಬ್ಬ ಹೇಳ್ದ. ಗೊತ್ತಾದರೆ ತಾನೇ, ಮಂಪರ್ನಲ್ಲೇ ಇದ್ದಾಳಲ್ಲ, ಆಲ್ರೆಡಿ ಪ್ರೆಗ್ನೆಂಟ್ ಲೇಡಿ, ಇದು ವರ್ಜಿನ್ ಅಂತೂ ಅಲ್ಲ. ಅದಕ್ಕೆ ನಾವು ಏನಾದರೂ ಮಾಡಿದರೆ ಕೂಡ ಅವಳಿಗೆ ದೊಡ್ಡದಾಗಿ ಗೊತ್ತಾಗಲ್ಲ. ಹೇಗಿದ್ದರೂ ನಾಳೆ ಪೂರ್ತಿ ಮಂಪರ್ನಲ್ಲೇ ಇಡ್ಲಿದ್ದೀವಿ ತಾನೇ. 2 ದಿನದ ನಂತರ ಅವಳಿಗೆ ಏನು ಗೊತ್ತಾಗಲಿದೆ. ಅದಕ್ಕೆ ಕಾರಣ ಸ್ವಲ್ಪ ಸೈಡ್ನಲ್ಲಿ ನಿಲ್ಲಿಸ್ಬಿಟ್ಟು ನಮ್ಮ ಕೆಲಸನ ಮುಗಿಸ್ಬಿಟ್ಟು ಆಮೇಲೆ ಗೆಸ್ಟ್ ಹೌಸ್ಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ದ. ಲೂಸಿನ ಥರ ಮಾತಾಡಬೇಡ. ಕಾರನ್ನು ಸೈಡ್ನಲ್ಲಿ ನಿಲ್ಲಿಸಿ ಯಾರಾದರೂ ನೋಡಿದರೆ ಪ್ರಾಬ್ಲಮ್ ಆಗುತ್ತೆ. ಗೆಸ್ಟ್ ಹೌಸ್ನಲ್ಲಿ ಹೋಗಿ ಬೇಕಾದರೆ ಮಾಡ್ಕೋಬಹುದು ಅಂತ ಒಬ್ಬ ಹೇಳ್ದ. ಅವರ ಗೆಸ್ಟ್ ಹೌಸ್ನಲ್ಲೇ ಅವರಿಗೆ ಗೊತ್ತಾಗದೆ ಏನೂ ನಡೆಯಲ್ಲ. ಸಿಕ್ಕಿಬಿದ್ದರೆ ಮಗನೇ ಕೊಂದುಬಿಡ್ತಾರೆ. ಸ್ವಲ್ಪ ಔಟ್ಡೋರ್ಗೆ ಹೋಗಿಬಿಡೋಣ. ಅಲ್ಲಿಗೆ ಹೋದರೆ ಬೀಚ್ ಹತ್ರ ಯಾರಿಗೂ ಡೌಟ್ ಬರಲ್ಲ ಅಂತ ಮತ್ತೊಬ್ಬ ಹೇಳ್ದ. ಓಕೆ ಕಣ್ಲ ಅಂತ ಕೂಡಲೇ 4 ಕಾರುಗಳು ಕಡಲ ತೀರದ ಕಡೆಗೆ ಧಾವಿಸಿದ್ವು. ಜನರಿಲ್ಲದ ಮಧ್ಯರಾತ್ರಿ ಕಾರನ್ನು ಕಡಲ ತೀರದ ಮರಳಿನಲ್ಲಿ ನಿಲ್ಲಿಸಿ, ಒಬ್ಬರಾದ ಮೇಲೆ ಒಬ್ಬರಂತೆ ಕೆಲಸ ಮಾಡಿ ಮುಗಿಸೋಣ, ನಾನೇ ಮೊದಲು ಅಂತ ಪ್ರತಿಯೊಬ್ಬರ ನಡುವೆ ಜಗಳ ಶುರುವಾಯಿತು. ಆಗ ಸರಿಯಾಗಿ ಒಬ್ಬನು, ಈ ಥರ ಜಗಳ ಆಡಿದರೆ ಏನು ಮಾಡೋಕ್ಕೆ ಆಗಲ್ಲ. ನಾನು ಫಸ್ಟು ನನ್ನ ಕೆಲಸ ಮಾಡಿಬಿಟ್ಟು ಬರ್ತೀನಿ, ಆಮೇಲೆ ಒಬ್ಬರಾದ ಮೇಲೆ ಮತ್ತೊಬ್ಬರು ಅಂತ ಹೇಳಿ ಕಾರ್ ಡೋರ್ನ ಓಪನ್ ಮಾಡಿ ಒಳಗೆ ಹೋದ. ನೀರು ಸೀರೆ ಮೇಲೆ ಕೈ ಇಡಲು ಹೋಗುವಾಗ ಹೊರಗೆ ಚಂಡಮಾರುತ ಅಪ್ಪಳಿಸಿದಂತೆ ಅನುಭವ ಆಯಿತು. ಏನಾಗ್ತಿದೆ ಅಂತ ಅವನು ಯೋಚಿಸುವಾಗ ಅವನ ಕಾರಿನ ಮೇಲೆ ಒಬ್ಬನು ಬಿದ್ದ ಕಾರ್ ಕಂಪಿಸುವುದನ್ನು ಅನುಭವಿಸ್ದ ಈ ರೌಡಿ. ಅವನು ಆಘಾತದಿಂದ ನೋಡ್ತಾ ಇದ್ದಂತೆ ಸೂರ್ಯ ಕಾರಿನ ಬಾಗಿಲನ್ನು ತೆಗೆದು ಅವನ ಶರ್ಟ್ ಹಿಡಿದು ಚಿರತೆಯಂತೆ ಎಸ್ದ. ಅವನೊಂದಿಗೆ ಬಂದಿದ್ದ 10 ಮಂದಿ ಪೆಟ್ಟು ತಿಂದು ಬಿದ್ದಿದ್ರು.
ಅವನೇನೋ ದೆವ್ವದಂತೆ ಕಣ್ಬಿಡ್ತಿದ್ದನು. ಸೂರ್ಯ ಅವನಿಗೆ ಚೆನ್ನಾಗಿ ಹೊಡೆದು ಬೆಂಡೆತ್ತಿದ್ದ. ನಿಮಗೆಲ್ಲ ಎಷ್ಟು ಸೊಕ್ಕಿರಬೇಕು. ಒಬ್ಬ ಹುಡುಗಿಯನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಬಂದು ನಿಮ್ಮ ಆಸೆ ತೀರಿಸ್ಕೊಳ್ಳಲು ನೋಡ್ತೀರಾ? ಪೋಲಿ ನಾಯಿಗಳ, ನೀವೆಲ್ಲ ಮನುಷ್ಯರ ಅಥವಾ ಮೃಗಗಳ? ಒಬ್ಬಳೇ ಇದ್ದ ಹುಡುಗಿಯನ್ನು ಎತ್ಕೊಂಡು ಬಂದಿದ್ದೀರಾ. ಇಷ್ಟು ಜನ ಇದ್ದೀರಾ, ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳೇ ಇಲ್ವಾ? ರೌಡಿಗಳು ಅಂದರೆ ಆಕಾಶದಿಂದ ಏನಾದರೂ ಹಾರು ಬಂದಿದ್ದೀರಾ? ನಿಮ್ಮನ್ನು ಹೆತ್ತದ್ದು ಕೂಡ ಒಬ್ಬಳು ಹೆಣ್ಣೆ ತಾನೇ? ನಿಮ್ಮ ಜೊತೆ ಸಂಸಾರ ಮಾಡಿ ನಿಮಗೆ ಒಂದು ಮಗುವನ್ನು ಹೆತ್ತು ನೀಡೋದು ಕೂಡ ಒಬ್ಬ ಹೆಣ್ಣು ತಾನೇ? ನಿಮ್ಮ ಮನೆಯಲ್ಲಿರುವ ಹೆಣ್ಮಕ್ಳು ಸುರಕ್ಷಿತವಾಗಿ ಇರಬೇಕು. ಆದರೆ ಹೊರಗೆ ಬರುವ ಯಾವ ಹೆಣ್ಣನ್ನು ನೋಡಿದರೂ ನಿಮ್ಮ ಬುದ್ಧಿ ಕೀಳಾಗಿ ಕೆಲಸ ಮಾಡುತ್ತೆ ಅಲ್ವಾ? ನಿಮ್ಮನ್ನೆಲ್ಲ ಕತ್ತರಿಸಿ ಹಾಕಬೇಕು ಅಂತ ಅಲ್ಲೇ ಬಲವಾಗಿ ಒದ್ದ ಸೂರ್ಯ. ಆ ರೌಡಿ ಕೈ ಹಿಡ್ಕೊಂಡು ಒದ್ದಾಡ್ತಾ ಇದ್ದ. ಸ್ವಲ್ಪ ಹೊತ್ತಿನಲ್ಲಿ ಪೊಲೀಸ್ ಜೀಪ್ ಬಂತು. ಎಲ್ಲರನ್ನ ಒಳಗೆ ಹಾಕಿದರು. ಇವರಲ್ಲಿ ಒಬ್ಬನನ್ನು ಕೂಡ ಸುಮ್ಮನೆ ಬಿಡಬಾರ್ದು ಮೋಹನ್. ಎಲ್ಲರನ್ನ ತಲೆ ಕೆಳಗಾಗಿ ಕಟ್ಟಿ ನೇತು ಹಾಕಿ ಆ ಹುಡುಗಿ ಯಾರು ಅಂತ ನಾನು ನೋಡಿ ಬಂದು ಒಂದು ಅರ್ಧ ಗಂಟೆಯಲ್ಲಿ ಅವಳನ್ನು ಮನೆಯಲ್ಲಿ ಬಿಟ್ಟು ಬಂದುಬಿಡ್ತೀನಿ ಅಂತ ಹೇಳಿ ಈಗ ಒಳಗೆ ನೋಡ್ದ ಸೂರ್ಯ. ಅಲ್ಲಿ ಬಿದ್ದಿದ್ದು ಇದ್ದಿದ್ದು ನೀಲು. ಅದನ್ನು ನೋಡಿದವನಿಗೆ ಆಘಾತನೇ ಆಯಿತು. ನೀಲು ನೀಲು ಅಂತ ಸೂರ್ಯ ವೇಗವಾಗಿ ತಟ್ಟಿ ಎಬ್ಬಿಸ್ದ. ನೀಲು ಪ್ರಜ್ಞೆ ತಪ್ಪಿದ್ರಿಂದ ಅವಳಿಗೆ ಏನೂ ತಿಳಿಲಿಲ್ಲ. ಅವನು ಕೂಡ ಕಾರಿನಿಂದ ವಾಟರ್ ಬಾಟಲ್ ತಂದು ಅವಳ ಮುಖದ ಮೇಲೆ ನೀರು ಸಿಂಪಡಿಸ್ದ. ಈಗಷ್ಟೇ ಮೆಲ್ಲನೆ ಕಣ್ತೆರೆದ ನೀಲುಗೆ ಎದುರುಗಡೆ ಆತಂಕದಿಂದ ಸೂರ್ಯನನ್ನು ನೋಡಿ ಏನೂ ಅರ್ಥ ಆಗಲಿಲ್ಲ. ಅವಳಿಗೆ ಅಳು ಮಾತ್ರ ಬರ್ತಾಯಿತ್ತು. ಜೋರಾಗಿ ಅಳಲು ಪ್ರಾರಂಭಿಸಿದ್ಲು ನೀಲು. ಏನಾಯಿತು ನೀಲು? ನೀನು ಹೇಗೆ ಇಲ್ಲಿಗೆ ಬಂದೆ? ಏ ನೀಲು ಅಂತ ಕೆನ್ನೆಯನ್ನು ತಟ್ಟಿ ನೋಡಿದ ಸೂರ್ಯ. ಅವಳು ಅಳೋದನ್ನು ನಿಲ್ಲಿಸಲೇ ಇಲ್ಲ. ಹಾಗೆಯೇ ಅವನ ಕಾಕಿ ಶರ್ಟನ್ನು ಎರಡೂ ಕೈಗಳಿಂದ ಗಟ್ಟಿಯಾಗಿ ಹಿಡಿದು ಅವನ ಎದೆ ಮೇಲೆ ಮುಖ ಹುದುಗಿಸಿದ್ಲು. ಭಯದಿಂದ ಅವಳ ದೇಹ ನಡುಗ್ತಾ ಇತ್ತು. ನೀಲು, ಏನೂ ಆಗಿಲ್ಲ, ಇಲ್ಲಿ ನೋಡು, ನಿನಗೆ ಏನೂ ಆಗಿಲ್ಲ, ನಾನು ಬಂದಿದ್ದೀನಿ ಅಲ್ವಾ, ಅಳಬೇಡ ಅಂತ ಅವಳ ತಲೆ ಸವರ್ದ. ಈಗ ಕಾರ್ನಲ್ಲಿದ್ದವಳನ್ನು ಮೆಲ್ಲನೆ ಎತ್ಕೊಂಡು ಬಂದು ತನ್ನ ಕಾರ್ನಲ್ಲಿ ಕೂರಿಸ್ದ. ಆದರೂ ಅವಳು ಅಳೋದನ್ನು ನಿಲ್ಲಿಸಲಿಲ್ಲ. ಏನಾಯ್ತು ನೀಲು? ನೀನು ಹೇಗೆ ಇವರ ಹತ್ರ ಸಿಕ್ಬಿದ್ದೆ ಅಂತ ಸೂರ್ಯ ಕೇಳ್ದ. ಆಗಲೇ ನೀಲು ನಡೆದಿದ್ದ ಎಲ್ಲ ವಿಷಯವನ್ನು ಅವನಿಗೆ ಹೇಳಿದ್ಲು. ಓ ಗಾಡ್, ಇಷ್ಟೆಲ್ಲ ನಡೆದಿದೆಯಾ? ನಿಮಗೆ ರಕ್ಷಣೆಗೆ ಪೊಲೀಸರನ್ನ ಕಳಿಸಿದ್ದಕ್ಕೆ ನೀನು ಏನೆಲ್ಲ ಮಾತನಾಡಿದೆ? ಈಗ ನೋಡಿದೆಯಲ್ಲ, ನಾನು ECR ಪೆಟ್ರೋಲಿಂಗಾಗಿ ಬಂದಿದ್ದೆ. 4 ಕಾರು ಈ ಕಡೆ ಬರೋದನ್ನು ನೋಡಿ ಡೌಟ್ನಲ್ಲೇ ನಾನೀಗ ಇಲ್ಲಿಗೆ ಬಂದೆ. ಇಲ್ಲಿ ಬಂದು ನೋಡಿದರೆ ನಡೆಯಬಾರದ್ದು ಅಂತ ಮಾತನ್ನು ಅಲ್ಲಿಗೆ ನಿಲ್ಲಿಸಿ ಹೇಳಲು ಬಂದದನ್ನು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟ. ಒಳ್ಳೆಯದೇ ಆಯಿತು ನಾನು ಬಂದಿದ್ದರಿಂದ. ಇಲ್ಲ ಅಂದಿದ್ರೆ ನಿನ್ನ ಪರಿಸ್ಥಿತಿ ಏನಾಗ್ತಿತ್ತೋ. ಅಲ್ಲಿ ಕೀರ್ತಿಯ ಪರಿಸ್ಥಿತಿ ಈಗ ಏನಾಗಿದೆ ಅಂತ ಗೊತ್ತಿಲ್ಲ. ಇನ್ನು ಮುಂದೆಯಾದರೂ ಹೆಣ್ಮಕ್ಳು ಸ್ವಲ್ಪ ಅರ್ಥ ಮಾಡಿಕೊಂಡು ನಡ್ಕೊಳ್ಳಿ. ಹುಡುಗಿಯರಿಗೆ ಧೈರ್ಯ ಇರಬೇಕು, ಇರೋದು ಒಳ್ಳೆಯದೇ. ಅದಕ್ಕಾಗಿ ಒಂದು ಸಮಸ್ಯೆ ಬಂದಾಗ ಯಾರ ಹತ್ರನೂ ಸಹಾಯ ಕೇಳಬಾರ್ದು ಅಂತ ಅರ್ಥ ಅಲ್ಲ. ನಿಮಗೆ ನಂಬಿಕಸ್ಥರೆನಿಸಿದವರ ಬಳಿ ಸಹಾಯ ಕೇಳಿ. ಇಲ್ಲದೇ ಇದ್ದರೆ ಪೊಲೀಸರಿಗೆ ಫೋನ್ ಮಾಡಿ, ಅವರು ಖಂಡಿತ ನಿಮಗೆ ಸಹಾಯ ಮಾಡ್ತಾರೆ. ಪೊಲೀಸ್ ಇಲಾಖೆ ಇರೋದೇ ಜನರಿಗೆ ರಕ್ಷಣೆ ಕೊಡಲು. ನಿಮ್ಮಷ್ಟಕ್ಕೆ ಸಮಯವಲ್ಲದ ಸಮಯದಲ್ಲಿ ಬಂದು ಈಗ ನೋಡಿದೆಯಲ್ಲ, ಸರಿ ಬಿಡು, ಅದನ್ನೆಲ್ಲ ಯೋಚಿಸಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಪ್ರೆಗ್ನೆಂಟ್ ಆಗಿರುವ ಸಮಯದಲ್ಲಿ ಏನೆಲ್ಲ ನಡೀಬಾರ್ದು ಅದೆಲ್ಲ ನಡೀತಾ ಇದೆ ಅಂತ ಬೇಸರಿಸ್ಕೊಂಡ ಸೂರ್ಯ. ಇಲ್ಲ ಮಾವ, ನನಗೆ ಆ ಸಮಯದಲ್ಲಿ ಏನು ಮಾಡಬೇಕು ಅಂತ ತಿಳಿಲಿಲ್ಲ. ಹೇಗಾದರೂ ಮಾಡಿ ಕೀರ್ತಿಯನ್ನು ಕಾಪಾಡಬೇಕು ಅನ್ನಿಸ್ತು. ನನಗೆ ತುಂಬ ತಪ್ಪಾಗಿ ಅನ್ನಿಸ್ತಿದೆ. ಅವಳಿಗೆ ಏನೋ ಸಮಸ್ಯೆ ಬಂದಿದೆ ಅಂತ ಅನ್ನಿಸ್ತಿದೆ ಅಂತ ಹೇಳಿದ್ದು. ನೀನು ಬಾ, ನಾವು ಆ ಹೋಟೆಲ್ಗೆ ಹೋಗೋಣ ಅಂತ ಈಗ ಪೊಲೀಸ್ ವಾಹನ ಹತ್ತಿ ಸ್ಟಾರ್ಟ್ ಮಾಡ್ದ ಸೂರ್ಯ. ಅವರೆಲ್ಲರೂ ಸ್ಟೇಷನ್ಗೆ ಕರ್ಕೊಂಡು ಹೋದರು. ಈಗ RK ಹೋಟೆಲ್ಗೆ ಹೋಗಿ ಕಾರನ್ನು ನಿಲ್ಲಿಸಿದ. ಅಲ್ಲಿ ವಿಚಾರಿಸಿದಾಗ ಅವರಿಬ್ಬರು ಹೊರಟು ಹೋಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ತು ಸೂರ್ಯನಿಗೆ. ಹಾಗಾದರೆ ಕೀರ್ತಿ ಹೋಗಿದ್ದಾಳಾ? ನನಗೆ ಡೌಟ್ ಇದೆ. ಇಲ್ಲಿ ನಾನು ಇನ್ವೆಸ್ಟಿಗೇಷನ್ ಮುಗಿಸಿ ಹೊರಗೆ ಹೋಗೋ ಅಷ್ಟರಲ್ಲಿ ನಿಮ್ಮ ಬಾಸ್ಗೆ ಯಾರಾದರೂ ಫೋನ್ ಮಾಡಿದರೆ ಎಲ್ಲರನ್ನ ಎತ್ತಿ ಒಳಗೆ ಹಾಕ್ತೇನೆ ಅಂತ ಎಚ್ಚರಿಸಿ ಸೆಕ್ಯೂರಿಟಿ ಸಿಸ್ಟಮ್ ರೂಮ್ಗೆ ಹೋಗಿ CCTV ಫೋಟೇಜ್ ನೋಡ್ದ. ಅದರಲ್ಲಿ ಕೀರ್ತಿ ಹೊರಗೆ ಹೋಗಿ ಸ್ಕೂಟಿ ತಗೊಂಡು ಹೋಗೋದು, ನಂತರ RK ಹೋಗೋದು ದಾಖಲಾಗಿತ್ತು. ಈಗಷ್ಟೇ ಖಚಿತಪಡಿಸ್ಕೊಂಡ ಸೂರ್ಯ. ಅದೇ ಸಮಯದಲ್ಲಿ ಸೂರ್ಯ ಮತ್ತು ನೀಲು ಬರುವಾಗ ಸೂರ್ಯನಿಗೆ ಅನುಮಾನ ಇತ್ತು. ಅಲ್ಲಿಂದ ಕೀರ್ತಿ ಹೊರಗೆ ಹೋದದ್ದು, RK ಕೂಡ ಹೊರಗೆ ಹೋದದ್ದು ದೃಢಪಟ್ಟಿತ್ತು. ಹಾಗಾದರೆ RK ಒಂದು ವೇಳೆ ಕೀರ್ತಿಯನ್ನು ಕಿಡ್ನ್ಯಾಪ್ ಮಾಡಿದಾನ ಅನ್ನೋ ಆಲೋಚನೆ.
ಸೂರ್ಯನಿಗೆ ಬಂತು. ಓಕೆ ನೀಲು, ನೀನು ಫೋನ್ ಕೊಡು ಅಂತ ಈಸ್ಕೊಂಡು ಮೆಸೇಜ್ ಬಂದ ಸಮಯವನ್ನು ಗಮನಿಸ್ದ. ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿ ಆ ಲೊಕೇಶನ್ ಟ್ರೇಸ್ ಮಾಡ್ದ. ಅವನಿಗೆ ಸರಿಯಾದ ವಿವರ ಸಿಕ್ತು. ನೀಲು ಪಕ್ಕದಲ್ಲಿರುವ ಒಂದು ಪ್ರೈವೇಟ್ ಆಸ್ಪತ್ರೆಯ ಲೊಕೇಶನ್ ತೋರಿಸ್ತಾ ಇದೆ. ಅಲ್ಲಿ ಕೀರ್ತಿ ಇದ್ದಾಳೆ, ಏನಾಗಿದೆ ಅಂತ ಗೊತ್ತಿಲ್ಲ, ನಾವು ಹೋಗಿ ನೋಡೋಣ ಅಂತ ಅಲ್ಲಿಗೆ ಕರೆತಂದನು ಸೂರ್ಯ. ಅಲ್ಲಿ ಬಂದು ವಿಚಾರಿಸಿದಾಗಲೇ ಗೊತ್ತಾಗಿದ್ದು ಕೀರ್ತಿಗೆ ಒಂದು ಸಣ್ಣ ಆಘಾತದಲ್ಲಿ ಸಿಲ್ಕಿ ಅಡ್ಮಿಟ್ ಮಾಡಿದ್ದಾರೆ ಅಂತ. ನೀಲು ನಡೆದನ್ನೆಲ್ಲ ಈಗ ಹೇಳಿ ಮುಗಿಸಿದ್ಲು. ಆರ್ಕೆಗೆ ತಲೆ ಕಿರ್ರಂದಿತು. ಆದರೂ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದ. ಥ್ಯಾಂಕ್ ಯು ಸೂರ್ಯ, ಪರವಾಗಿಲ್ಲ, ಗುಡ್ ಜಾಬ್. ನೀಲು, ನೀವು ಈ ರೀತಿ ಗಾಬರಿಯಾಗಿ ಹೊರಗೆ ಬಂದು ಯಾವುದೇ ತೊಂದರೆ ಆಗಬಾರ್ದು ಅಂತಾನೆ ತಾನೇ ನಾನು ಕೀರ್ತಿ ಅಲ್ಲಿ ಸ್ಟೇ ಮಾಡ್ತಿದ್ದಾಳೆ ಅಂತ ಮೆಸೇಜ್ ಮಾಡಿದೆ. ಆದರೆ ನೀವು ನೋಡಿ ಹೇಗೆ ಕೆಟ್ಟ ಸಮಯದಲ್ಲಿ ಬಂದಿದ್ದೀರಿ ಅಂತ. ಒಳ್ಳೆಯ ಕೆಲಸ ಸೂರ್ಯ ಬಂದಿದ್ದನ್ನು ಒಳ್ಳೆಯದಾಯಿತು. ಇಲ್ಲದೇ ಇದ್ದರೆ ನಿಮ್ಮ ಪರಿಸ್ಥಿತಿ ಏನಾಗ್ತಾಯಿತ್ತು ಅಂತ ಒಳ್ಳೆಯವನಂತೆ ಮಾತನಾಡಿದ ಆರ್ಕೆ. ಅದಕ್ಕೆ ಸೂರ್ಯ, ಓಕೆ ಮಿಸ್ಟರ್ ಆರ್ಕೆ, ನನಗೆ ಸ್ವಲ್ಪ ವಿಚಾರಣೆ ಇದೆ. ಅವರನ್ನು ಕಟ್ಟಿ ನೇತು ಹಾಕಿರ್ತಾರೆ, ಹೋಗಿ ಚೆನ್ನಾಗಿ ಹೊಡೆದರೆ ನೀಲುನನ್ನು ಯಾರಿಗೆ ಏನು ಮಾಡಲು ಹೇಳಿದ್ದು, ಇದ್ರ ಹಿಂದೆ ಯಾರಿದ್ದಾರೆ ಅಂತ ಎಲ್ಲ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆಮೇಲೆ ಎಷ್ಟೇ ದೊಡ್ಡ ಕೂಳ ಆಗಿದ್ರೂ ಅವನು ಪರವಾಗಿಲ್ಲ, ಅವನನ್ನು ನಾನು ಸುಮ್ಮನೆ ಅಂತೂ ಬಿಡೋದಿಲ್ಲ ಅಂತ ಸೂರ್ಯ ಹೇಳ್ದ. ಹೌದು ಸೂರ್ಯ, ಇಂಥವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು. ನೀವು ಹೋಗಿ ನಿಮ್ಮ ವಿಚಾರಣೆಯನ್ನು ನೋಡಿ. ಕೀರ್ತಿಯನ್ನು ಬೆಳಗ್ಗೆ ಡಿಸ್ಚಾರ್ಜ್ ಮಾಡಿಸಿ ನಾಳೆ ಅವಳನ್ನು ಮತ್ತು ನೀಲುನನ್ನು ಅವರ ಮನೆಯಲ್ಲಿ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ದ. ಅದಕ್ಕೆ ಅದರ ಅವಶ್ಯಕತೆ ಇಲ್ಲ ಮಿಸ್ಟರ್, ಯಾಕಂದರೆ ನಾನು ವಿಚಾರಣೆ ಮುಗಿಸ್ಕೊಂಡು ಬಂದು ಅವರಿಬ್ಬರನ್ನ ಕರ್ಕೊಂಡು ಹೋಗ್ತೀನಿ. ಮಿಸ್ಟರ್ ಆರ್ಕೆ, ಅವರಿಬ್ಬರು ಹೆಣ್ಮಕ್ಳು, ಒಬ್ಬಂಟಿಯಾಗಿರುವವರು ಯಾರೋ ಒಬ್ಬ ಮೂರನೇ ವ್ಯಕ್ತಿ ಅವ್ರನ್ನ ಕರ್ಕೊಂಡು ಹೋಗಿ ಡ್ರಾಪ್ ಮಾಡಿದರೆ ನೋಡುವವರು ತಪ್ಪಾಗಿ ಮಾತನಾಡ್ತಾರೆ ಅಂತ ಹೇಳ್ದ. ಓಕೆ ನೀಲು, ನೀನು ಕೀರ್ತಿ ಜೊತೆ ಇರು, ಏನನ್ನ ನಿಂದು ಚಿಂತೆ ಮಾಡಬೇಡ, ನಾನು ಒಂದು 1 ಅವರ್ನಲ್ಲಿ ಬಂದುಬಿಡ್ತೀನಿ ಅಂತ ಹೇಳಿ ಅವಳ ತಲೆ ಸವರಿದ. ಅವಳ ಹಣೆಯ ಮೇಲೆ ಒಂದು ಮುತ್ತನಿಟ್ಟ. ಹೆದರಬೇಡ, ನಿನಗೆ ಎಂದಿಗೂ ಏನೂ ಆಗೋದಿಲ್ಲ, ಆಗಲೂ ಕೂಡ ನಾನು ಬಿಡೋದಿಲ್ಲ ಅಂಥೇಳಿ ಸೂರ್ಯ ಹೊರಟು ಹೋದ. ಆನಂತರ ಆರ್ಕೆಗೆ ನಿದ್ದೆನೇ ಹಾರಿಹೋಯ್ತು. ಕೀರ್ತಿಯನ್ನು ನೋಡ್ದನು ಅವಳು ಏನು ಮಾತೇ ಆಡಲಿಲ್ಲ. ನೀಲು ಮತ್ತು ಸೂರ್ಯ ಇಬ್ಬರು ತನ್ನೊಂದಿಗೆ ಮರ್ಯಾದೆಯಿಂದ ಮಾತನಾಡಿದ್ದನ್ನು ನೋಡಿ ಅವಳು ತನ್ನ ಬಗ್ಗೆ ಅವ್ರ ಬಳಿ ಇನ್ನೂ ಏನೂ ಹೇಳಲಿಲ್ಲ ಅನ್ನೋದು ಅರ್ಥ ಮಾಡಿಕೊಂಡ. ಈಗ ನೀಲು ನನ್ನ ನೋಡಿದವನು, ಸಾರಿ ನೀಲು, ನನ್ನಿಂದಲೇ ನಿಮಗೆ ಇಷ್ಟು ದೊಡ್ಡ ಸಮಸ್ಯೆ ಆಯಿತು ಅಂತ ಹೇಳಲು, ಸರ್ ಹಾಗೇನೂ ಇಲ್ಲ ಸರ್, ನೀವು ನಿಜ ಹೇಳ್ಬೋದಿತ್ತು, ಹೇಳಿದರೆ ನಾನು ಆಸ್ಪತ್ರೆಗೆ ಡೈರೆಕ್ಟಾಗಿ ಬರ್ತಾಯಿದ್ದೆ ಅಂತ ಹೇಳಿದ್ಲು. ಹೇಗೆ ನೀಲು, ಪ್ರೆಗ್ನೆನ್ಸಿ ಸಮಯದಲ್ಲಿ ಏಕಾಏಕಿ ಕೀರ್ತಿಗೆ ಸಣ್ಣ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದರೆ ನೀವು ತುಂಬ ಭಯಪಡ್ತಾಯಿದ್ರಿ. ನಿಮಗೆ ಏನಾದರೂ ಆದರೆ ಏನು ಮಾಡೋದು, ನಿಮಗೂ ಮತ್ತು ಮಗುವಿಗೂ ಏನೂ ಆಗಬಾರ್ದು ಅಂತ ಯೋಚಿಸಿನೇ ನಾನು ಹಾಗೆ ಮಾಡಿದೆ, ಸಾರಿ ಅಂತ ಹೇಳಲು, ಇಟ್ಸ್ ಓಕೆ ಸರ್, ನೀವು ಒಳ್ಳೆಯ ಉದ್ದೇಶದಿಂದ ಮಾಡಿದ್ದೀರಿ ಅಂದ್ಲು ನೀಲು. ಆದರೂ ನಾನು ಮನೆಯಿಂದ ಹೊರಟ ಸ್ವಲ್ಪ ದೂರದಲ್ಲೇ ನನ್ನನ್ನು ಕಿಡ್ನ್ಯಾಪ್ ಮಾಡಿದರು, ಅಂದರೆ ಯಾರೋ ನನ್ನನ್ನು ವಾಚ್ ಮಾಡಿದ್ದಾರೆ ಅಂತಲೇ ಅನ್ನಿಸ್ತಾ ಇದೆ. ಈಗಾಗಲೇ ಇಂದು ಸಂಜೆ ನನ್ನ ಗಂಡ ತಮ್ಮ ಡಿಪಾರ್ಟ್ಮೆಂಟ್ ಆಫೀಸರ್ಸ್ನ ಇಟ್ಟು ನನ್ನನ್ನು ಫಾಲೋ ಮಾಡಿಸಿದ್ರು. ನಾನು ಅವರ ಹತ್ರ ತುಂಬ ಕೋಪದಿಂದ ಮಾತನಾಡಿದ್ದೆ. ಆಗಲೇ ಅವರು ನಾನು ಒಂದು ದೊಡ್ಡ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದೀನಿ, ಅದರಲ್ಲಿ ಅವರಿಗೆ ನನ್ನ ಬಗ್ಗೆ ಡೀಟೇಲ್ಸ್ ಎಲ್ಲ ಗೊತ್ತಿದೆ, ಹಾಗಾಗಿ ನಿನ್ನನ್ನು ಫಾಲೋ ಮಾಡಿ ಏನಾದರೂ ಮಾಡಬಹುದು, ಅದಕ್ಕಾಗಿ ನಿನಗೆ ಭದ್ರತೆಗೆ ಕಳಿಸಿದ್ದೀನಿ ಅಂತ ಹೇಳಿದರು. ಆಗ ನಾನು ಅವ್ರ ಬಳಿ ತುಂಬ ಕೋಪಗೊಂಡಿದ್ದೆ. ಆದರೆ ಈಗ ನಡೆದಿದ್ದನ್ನು ನೋಡಿದಾಗ ನನಗೆ ಅರ್ಥ ಆಗ್ತಿದೆ, ಒಂದು ವೇಳೆ ಆ ಕ್ರಿಮಿನಲ್ಸ್ ಕೂಡ ಈ ರೀತಿ ಮಾಡಿರಬಹುದು ಅಲ್ವಾ ಅಂತ ಹೇಳಿದ್ಲು. ಇರಬಹುದು ನೀಲು, ಆದರೂ ನಿಮ್ಮ ಗಂಡ ಖಂಡಿತ ಕಂಡು ಹಿಡಿತಾರೆ ಬಿಡಿ, ಸರಿ ನೀವು ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡಿ ಅಂತ ಹೇಳಲು, ಪರವಾಗಿಲ್ಲ ಸರ್, ಇದ್ರ ಮೇಲೆ ನಿದ್ದೆ ಬರೋದಿಲ್ಲ, ನೀವು ನಮಗಾಗಿ ತುಂಬ ಕಷ್ಟಪಟ್ಟಿದ್ದೀರಿ, ನೀವು ಮನೆಗೆ ಹೊರಡಿ, ಕೀರ್ತಿಯನ್ನು ನಾನು ನೋಡ್ಕೊಳ್ತೀನಿ ಅಂದ್ಲು. ಇಲ್ಲ ನೀಲು, ನನಗೂ ಮನೆಗೆ ಹೋದರೆ ನಿದ್ದೆ ಬರೋದಿಲ್ಲ, ಇಲ್ಲಿಯೇ ಇರ್ತೀನಿ ಬಿಡಿ, ಏನೂ ತೊಂದರೆ ಇಲ್ಲ, ನೀವು ರೆಸ್ಟ್ ಮಾಡಿ ಅಂತ ಹೇಳ್ದ ಆರ್ಕೆ. ಪಕ್ಕದಲ್ಲಿ ಅಟೆಂಡರ್ ಬೆಡ್ ಒಂದಿತ್ತು, ಅದರಲ್ಲಿ ನೀಲು ಹೋಗಿ ಮಲ್ಕೊಂಡ್ಳು. ಕೀರ್ತಿ ನಿದ್ದೆ ಮಾಡಲಿಲ್ಲ. ಸ್ವಲ್ಪ ಹೊತ್ತಿನಲ್ಲಿ ಸುಸ್ತಿನಿಂದ ನೀಲು ನಿದ್ದೆಗೆ ಜಾರಿದ್ಲು. ಆಗ ಆರ್ಕೆ ಕೀರ್ತಿಯನ್ನು ನೋಡ್ದ. ಅವಳು ತನ್ನ ಮುಖ ತಿರುಗಿಸ್ಕೊಂಡ್ಳು. ಅವಳ ಕೆನ್ನೆಯನ್ನು ಹಿಡಿದು ತನ್ನ ನೋಡುವಂತೆ ಮಾಡಿದನು. ಆರ್ಕೆ ಕೀರ್ತಿಗೆ ಕಣ್ಣಲ್ಲಿ ನೀರು ಬಂತು. ಏನು ಕೀರ್ತಿ, ನಿನಗೆ ನನ್ನ ಮೇಲೆ ಅಷ್ಟು ಕೋಪನಾ?
ನಾನು ನಿನ್ನನ್ನು ಲವ್ ಮಾಡ್ತೀನಿ ಅಂತ ಎಲ್ಲರೆದುರು ತಾನೇ ಪ್ರಪೋಸ್ ಮಾಡಿದ್ದೆ. ನಿನ್ನನ್ನು ಏನೋ ಮಿಸ್ಯೂಸ್ ಮಾಡಿದಂತೆ ನೀನು ಅಷ್ಟು ಕೋಪಗೊಂಡು ಬಂದೆ. ನಿನಗೆ ಏನಾದರೂ ಆಗಿದ್ರೆ ನಾನು ಏನು ಮಾಡ್ತಾಯಿದ್ದೆ ಅಂತ ಹೇಳುವಾಗಲೇ ಅವನ ಕಣ್ಣಲ್ಲೂ ನೀರು ಬಂತು. ಅದು ನಿಜವೋ ಸುಳ್ಳು ಅವಳಿಗೆ ತಿಳಿಲಿಲ್ಲ. ಆದರೆ ಅವನ ಕಣ್ಣು ತೇವವಾದ್ದನ್ನು ಅವಳಿಂದ ತಡ್ಕೊಳ್ಳಲು ಆಗಲಿಲ್ಲ. ಇಲ್ಲಿ ನೋಡಿ, ನೀವು ಲವ್ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ನನಗೆ ಕಿಸ್ ಮಾಡಿದ್ದು ತುಂಬ ಕಷ್ಟ ಆಯಿತು. ಅದು ಕೂಡ ಅವರೆಲ್ಲ ಏನು ಅಂದ್ಕೊಳ್ತಾರೋ. ನಾಳೆ ಆಫೀಸ್ಗೆ ಹೋಗಿ ಎಲ್ಲರ ಹತ್ರವೂ ಹೇಳಲು ಶುರು ಮಾಡಿದರೆ ಒಬ್ಬರಿಂದ ಒಬ್ಬರಿಗೆ ಇದು ಚೈನ್ ಲಿಂಕ್ ತರಹ ಮುಂದುವರಿತಲೇ ಹೋಗುತ್ತೆ. ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಆಫೀಸ್ ತುಂಬ ಹೆಸರು ಕೆಟ್ಟು ಹೋಗುತ್ತೆ. ನಾವೇನೋ ಸಾಧಾರಣ ಫ್ಯಾಮಿಲಿ, ನೀವೆಲ್ಲ ಶ್ರೀಮಂತರು. ನಿಮ್ಮ ಆಸ್ತಿಗೆ ಆಸೆಪಟ್ಟು ನಿಮ್ಮನ್ನು ಬಲೆಗೆ ಬೀಳಿಸ್ತಿದ್ದೇನೆ ಅಂತ ತಪ್ಪಾಗಿ ಮಾತನಾಡ್ತಾರೆ. ನನ್ನ ಕ್ಯಾರೆಕ್ಟರನ್ನೇ ಕೀಳು ಮಾಡ್ತಾರೆ ಅಂತ ಹೇಳ್ತಾ ಅಳ್ತಾ ಇದ್ಲು. ಈ ಕತೆ ಮುಂದುವರಿಯುವುದು. ಮುಂದೆ ಏನಾಗುತ್ತೆ ಅಂತ ಮುಂದಿನ ಎಪಿಸೋಡಲ್ಲಿ ನೋಡೋಣ. ಧನ್ಯವಾದಗಳು.